ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಕರ್ನಾಟಕ ಜನತೆಗೆ ನನ್ನ ಕೋಟಿ ನಮನಗಳು. ಇವತ್ತು ವೀಕೆಂಡ್, ಇವತ್ತೊಂದು ರೈಡ್ ಪ್ಲಾನ್ ಮಾಡಿದ್ದೀನಿ. ಆ ರೈಡ್ ಎಲ್ಲಿಗೆ ಅಂತಂದರೆ ಡಿ ಡಿ ಹಿಲ್ಸ್ ಅಂತ ಎಲ್ಲರಿಗೂ ಗೊತ್ತು, ದೇವರಾಯನದುರ್ಗ ಅಂತ. ಬೆಂಗಳೂರಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿದೆ. ಸೊ ಗೂಗಲ್ ಮ್ಯಾಪ್ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಪೋಸ್ಟ್ ಮಾಡಿರ್ತೀನಿ. ಸೊ ಅದನ್ನು ಫಾಲೋ ಮಾಡ್ಕೊಂಡು ಆರಾಮಾಗಿ ಈಸಿಯಾಗಿ ಬರ್ಬೋದು ಈ ಪ್ಲೇಸ್ಗೆ. ಸೊ ಬನ್ನಿ, ಹೇಗಿದೆ ಆ ಪ್ಲೇಸು ಮತ್ತು ಅದ್ರ ಸುತ್ತಮುತ್ತ ಹೇಗಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಡಿ ಡಿ ಹಿಲ್ಸ್ಗೆ ಹೋಗೋ ದಾರಿಯಲ್ಲಿ ಈ ಚಿಕ್ಕ ಪಾಂಡ್ ಥರ ಒಂದು ಕಾಣಿಸುತ್ತೆ ನೋಡಿ, ಲೆಫ್ಟ್ ಸೈಡಲ್ಲಿ. ಸಕ್ಕತ್ತಾಗಿದೆ, ಮೈಂಡ್ ಬ್ಲೋಯಿಂಗ್. ಪಾಂಡ್ ಹಿಂಭಾಗ ನೋಡಿ, ಫುಲ್ ಒಳ್ಳೆ ಹಿಲ್ ವ್ಯೂ, ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಎರಡು ದಾರಿ ಇದೆ. ಒಂದು ಬಂದ್ಬಿಟ್ಟು ಯೋಗ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗುತ್ತೆ, ಇನ್ನೊಂದು ಬಂದ್ಬಿಟ್ಟು ಭೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ದಾರಿ ಇದೆ. ಸೊ ಇಲ್ಲಿ ಎರಡು ದೇವಸ್ಥಾನಕ್ಕೆ ರೂಟ್ ಇದೆ. ಒಂದು ಬಂದ್ಬಿಟ್ಟು ಭೋಗ ನರಸಿಂಹ, ಒಂದು ಬಂದ್ಬಿಟ್ಟು ಯೋಗ ನರಸಿಂಹಸ್ವಾಮಿ ಟೆಂಪಲ್ಲು. ಸೊ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ಆರ್ಚ್ ಇದೆ, ಆರ್ಚ್ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋದರೆ ಟೆಂಪಲ್ಗೆ ರೀಚ್ ಆಗ್ತೀರಾ. ಭೋಗ ನರಸಿಂಹಸ್ವಾಮಿ ಟೆಂಪಲ್ ಆರ್ಚ್ ಇದು. ಈ ರೂಟ್ ತೊಗೊಂಡ್ರೆ ಕೆಳಗಡೆ ಒಂದು ದೇವಸ್ಥಾನ ಇದೆ. ಹಾಗೆ ಇಲ್ಲಿ ಸ್ಟ್ರೈಟ್ ಹೋದರೆ ಯೋಗ ನರಸಿಂಹಸ್ವಾಮಿ ಟೆಂಪಲ್ಲು. ಈ ರೂಟ್ ತಗೊಂಡ್ರೆ ಬೆಟ್ಟದ ದೇವಸ್ಥಾನಕ್ಕೆ ಹೋಗ್ತೀರಾ. ಇದೇ ಐತಿಹಾಸಿಕ ದೇವರಾಯನದುರ್ಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇದು ತುಮಕೂರು ಜಿಲ್ಲೆಯ ಒಂದು ಬೆಟ್ಟದ ಮೇಲೆ ನಿಲ್ಲಿಸಿದೆ. ಅದನ್ನೇ ಡಿ ಡಿ ಹಿಲ್ಸ್ ಅಂತ ಕರೀತಾರೆ, ಇಲ್ಲ ದೇವರಾಯನದುರ್ಗ ಅಂತ ಕರೀತಾರೆ. ಈ ದೇವರಾಯನದುರ್ಗದ ಮಧ್ಯಭಾಗದಲ್ಲಿ ಶ್ರೀ ಭೋಗ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಸ್ಥಾಪಿಸಲ್ಪಟ್ಟಲಾಗಿದೆ. ಈ ದೇವಸ್ಥಾನದ ವಿಶೇಷ ಏನಂದ್ರೆ, ಇಲ್ಲಿ ರಾಜಗೋಪುರ ಎಂಬ 5 ಅಂಗಗಳಿಂದಲೂ ಪರಿಪೂರ್ವವಾಗಿ ನಿರ್ಮಿತವಾಗಿದೆ. ಇಲ್ಲಿ ದೂರ್ವಾಸಿ ಮಹರ್ಷಿಗಳು ಈ ಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹವನ್ನು ಇಲ್ಲಿ ಸ್ಥಾಪಿಸಿ ಇಲ್ಲಿ ಪೂಜೆಯನ್ನು ಮಾಡುತ್ತಿದ್ದರಂತೆ. ಇಲ್ಲಿನ ಸ್ಥಳ ಮಹತ್ವ ಏನಂದರೆ, ಆ ಋಷಿ ಸಾವಿರಾರು ವರ್ಷ ತಪಸ್ಸು ಮಾಡಿದ್ದಾರೆ ಎಂದು ಹೇಳಲಾಗುತ್ತದೆ. ಋಷಿಗಳು ತಪಸ್ಸು ಮಾಡುತ್ತಿರುವಾಗ ಆ ಸಮಯದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರತ್ಯಕ್ಷ ಆಗುತ್ತಾರೆ. ಆ ಪ್ರತ್ಯಕ್ಷ ಆದ ಜಾಗವೇ ಇವಾಗಿನ ಭೋಗ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿನ ಮತ್ತೊಂದು ವಿಶೇಷತೆ ಏನಂದರೆ, ಈ ದೇವಸ್ಥಾನವು ಕಾಡಿನ ಮಧ್ಯೆ ಮತ್ತು ಬೆಟ್ಟದ ಮೇಲೆ ಸ್ಥಾಪಿಸಲ್ಪಟ್ಟಲಾಗಿದೆ. ಹಾಗೆ ಇಲ್ಲಿ ಈ ಬೆಟ್ಟದ ಮೇಲೆ ಕಲ್ಯಾಣಿ ಕೂಡ ಇದೆ. ಪಾಯಿಂಟ್ ಇದೆ, ವ್ಯೂ ಪಾಯಿಂಟ್ ಬರೋಣ ಅಂತ ಅಂದ್ಕೊಂಡ್ವಿ ಗಾಡೀಲಿ. ಸೊ ಇಲ್ಲೆಲ್ಲ ಬ್ಲಾಕ್ ಮಾಡಿದ್ದಾರೆ. ವ್ಯೂ ಪಾಯಿಂಟ್ಗೆ ಹೋಗೋ ದಾರಿ ಇದು. ಮೊದಲು ಗಾಡಿ ಎಲ್ಲ ಬಿಡ್ತಾಯಿದ್ರು, ಈಗೆಲ್ಲ ಕ್ಲೋಸ್ ಮಾಡಿದ್ದಾರೆ. ಓನ್ಲಿ ಬೈ ವಾಕ್ ಹೋಗ್ಬೋದು. ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ. ವೆರಿ ಕ್ಯೂಟ್ ಕೋತೀಸ್. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್.
ಸೊ ವ್ಯೂ ಪಾಯಿಂಟಿಂದ ಹಂಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಫೋಟೋ ವ್ಯೂ ಪಾಯಿಂಟ್ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಯಾರೂ ಅಷ್ಟೊಂದು ಜನ ಬರೋಲ್ಲ ಇಲ್ಲಿ, ಯಾಕಂದರೆ ತುಂಬ ಸ್ಟೀಪ್ ಇದೆ, ಪ್ಲಸ್ ತುಂಬ ಜಾರುತ್ತೆ ಇಲ್ಲಿ ಆ್ಯಕ್ಚುಲಿ. ಬಟ್ ಫೋಟೋಸ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಲೈಕ್ ಈ ವ್ಯೂ ಪಾಯಿಂಟಲ್ಲಿ ಕೂತ್ಕೊಂಡು ಫೋಟೋ ತೆಗಿಬೇಕಂದ್ರೆ ಸಖತ್ತಾಗಿರುತ್ತೆ. ಬಟ್ ತುಂಬಾ ಕೇರ್ಫುಲ್ ಆಗಿರಿ ಫ್ರೆಂಡ್ಸ್, ಯಾಕಂದರೆ ಇಲ್ಲಿ ತುಂಬ ಕೋತಿಗಳು ಕೂಡ ಇದೆ. ಸೊ ಕೋತಿಗಳು ಈ ಟ್ರೈಪಾಡ್ಸು ಕ್ಯಾಮ್ರಾಸ್ನ ಎಲ್ಲ ಕಿತ್ಕೊಂಡು ಹೋಗೋಕೆ ನೋಡ್ತಾ ಇದೆ. ಸೊ ತುಂಬಾ ಹುಷಾರಾಗಿರಿ. ಸೊ ಈಗ ಭೋಗ ನರಸಿಂಹ ಆಯಿತು, ಯೋಗ ನರಸಿಂಹಕ್ಕೆ ಬಂದಿದ್ದೀವಿ. ಸೊ ಹಿಂದ್ಗಡೆ ಹಿಂಭಾಗ ಕಾಣಿಸ್ತಾ ಇದೆ ನೋಡಿ, ಅಲ್ಲಿಂದ ಕೂಡ ಸ್ಟೆಪ್ಸ್ ಹತ್ಕೊಂಡು ಬರ್ಬೋದು. 6 ಕೋತಿಗಳಿದೆ ನೋಡಿ. ಫುಲ್ ಬೆಟ್ಟ ಹತ್ತವಾಗಲೇ ಫುಲ್ಲು ನೋಡ್ತಾ ಇರುತ್ತೆ. ಪ್ಯಾಕೆಟ್ ಗೀಕೆಟ್ ಏನಾದರೂ ಓಪನ್ ಆಯಿತು ಅಂದರೆ ಪಕ್ಕ ಅಟ್ಯಾಕ್ ಮಾಡೋದಂತೂ ಪಕ್ಕ. ಸೊ ಇದೆ. ಸೊ ಯೋಗ ನರಸಿಂಹ ಟೆಂಪಲ್ಗೆ ಹೋಗೋ ದಾರಿಲಿ ಇಲ್ಲೊಂದು ಆಂಜನೇಯ ಸ್ವಾಮಿನ ನೀವು ನೋಡ್ಬೋದು. ಬೆಟ್ಟ ಹತ್ತುವಾಗ ಇಲ್ಲಿಂದ ಒಂದು ವ್ಯೂ ಸೂಪರ್ ಆಗಿದೆ. ಬೆಟ್ಟ ಒಂದು ಪಾಯಿಂಟಲ್ಲಿ ರೀಚ್ ಆದಮೇಲೆ ಇಲ್ಲೊಂದು ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಸೊ ಆಂಜನೇಯ ಸ್ವಾಮಿ ಟೆಂಪಲ್ ಹೇಗಿದೆ ನೋಡಿ. ಸಹಸ್ರಾದಿ ಸಂವತ್ಸರ ಪೂರ್ವಂ ನರಜ್ಞಾನ ಉದ್ಧಾರಣಾಯ ಸಮರ್ಪಿತಂ ಆದಿಯೋಗಿರಾಜ್ಯಂ ಸಪ್ತರ್ಷಿಭ್ಯೋ ಬೋಧಿತಂ ಅತಿಶ್ರೇಷ್ಠಂ ಇದಂ ವಿಶಾಲಂ ವಿಜ್ಞಾನಂ ಆದಿಯೋಗಿನಂ ಪ್ರಣಮಾಮ್ಯಹಂ ಆದಿಯೋಗಿನಂ ಪ್ರಣಮಾಮ್ಯಹಂ ಆದಿಯೋಗಿನ್ ನಮಸ್ತುಭ್ಯಂ ಪ್ರಸೀದ ಯೋಗೇಶ್ವರ ಜನ್ಮ ಮರಣೋಲಂಕೃತ ಮಹಾಕಾಲ ನಮೋಸ್ತುತೇ ಆದಿಯೋಗಿನ್ ನಮಸ್ತುಭ್ಯಂ ಪ್ರಸೀದ ಯೋಗೇಶ್ವರ ಜನ್ಮ ಮರಣೋಲಂಕೃತ ಮಹಾಕಾಲ ನಮೋಸ್ತುತೇ ಜ್ಞಾನಶೃಂಗ ವೃಷಾರೂಢಂ ಪ್ರಚಂಡಂ ವಿಶ್ವೇಶ್ವರಂ ಜಟಾಜೂಟಂ ಭಸ್ಮ ಅಂಗಂ ಆದಿಯೋಗಿನಂ ಪ್ರಣಮಾಮ್ಯಹಂ ಪೃಥ್ವಿತೇಜೋದಕಂ ವಾಯುಂ ವಶೀಕೃತಮಾಕಾಶ ಚ ಮಹಾಭೂತೇಶ್ವರಂ ದೇವಂ ಆದಿಯೋಗಿನಂ ಪ್ರಣಮಾಮ್ಯಹಂ ದೇವರಾಯನ ದುರ್ಗದಿಂದ ವಾಪಸ್ ಬರಬೇಕಾದ್ರೆ ಇಲ್ಲಿ ಲೋಕಲೈಟ್ಸ್ ಒಬ್ಬರು ಒಂದು ದೇವಸ್ಥಾನ ಇದೆ ಅಂತ ಹೇಳಿದ್ರು, ಇಲ್ಲಿ ವೀರಾಂಜನೇಯ ದೇವಸ್ಥಾನ. ಸೊ ಅಲ್ಲಿ ಬರಬೇಕಾದ್ರೆ ತುಂಬಾ ಆಫ್ ರೋಡ್ ತೊಗೊಂಬರ್ಬೇಕು. ಫುಲ್ ಆಫ್ ರೋಡ್ ರೂಟು, ಸಕ್ಕತ್ತಾಗಿದೆ ಆಫ್ ರೋಡ್ ರೂಟ್ ಮಾತ್ರ. ಸೊ ಆ ದೇವಸ್ಥಾನ ಹೇಗಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.